ಸಕಲೇಶಪುರದಲ್ಲಿ ಒಬ್ಬ ಓ ನೆಗೆಟಿವ್ ಗುಂಪಿನ ಆಪತ್ ಬಾಂಧವ ಪ್ಲಾಸ್ಮಾ ದಾನಿ ಆನಂದ್ ಲಿಯೋವಾಸ್ ಅಪ್ಪನ ಹಾದಿಯಲ್ಲಿ ಮಗಳು ಸಲೋನಿ ಮರಿಯಾ. ಇವರ ಬಗ್ಗೆ ಇಷ್ಟು ಹೇಳಬಹುದು. ಕಷ್ಟದಲ್ಲಿರುವವರಿಗೆ ರಕ್ತ ನೀಡಲು ಇವರ ದೇಹದಲ್ಲಿ ರಕ್ತ ಸದಾ ಸಿದ್ಧ. ಯೂನಿವರ್ಸಲ್ ಬ್ಲಡ್ ಡೋನರ್ ಆನಂದ್ ಲಿಯೋವಾಸ್ ಬರೋಬ್ಬರಿ 56 ಬಾರಿ ರಕ್ತದಾನ ಮಾಡಿದ್ದಾರೆ. ರಕ್ತದಾನ ಮಾಡ್ತಕ್ಕಂಥ ಯುವಕರಿಗೆ ತಾವು ಪ್ರೇರಣೆ ಆಗೋ ರೀತಿ ಯಾವ ರೀತಿ ಅವರಿಗೆ ಸಲಹೆಯನ್ನು ಹೇಳ್ತೀರಿ ಸರ್? ಈಗ ಅದನ್ನೇ ಕೆಲವರಲ್ಲಿ ಹೇಗಿರುತ್ತೆ ಅಂದರೆ, ನಾನು ಬ್ಲಡ್ ಕೊಟ್ಬಿಟ್ರೆ ದಪ್ಪ ಆಗ್ತೀನಿ, ಇಲ್ಲ ಸಣ್ಣ ಆಗ್ತೀನಿ ಅಂತೇಳಿ ಕೆಲವರು ಯಾರು ಹೇಳಿರ್ತಾರೆ. ಆ ಒಂದು ಭಯದಿಂದ ಕೆಲವರು ಬರಲ್ಲ. ಅವ್ರ ತಲೆಯಲ್ಲಿ ಅದೇ ಉಳ್ಕೊಂಬಿಟ್ಟಿರುತ್ತೆ. ನಾವು ಅಂಥವ್ರಿಗೆ ಏನು ಹೇಳ್ತೀವಿ ಅಂದರೆ, ಏನೂ ಆಗಲ್ಲ. ಮೇಯ್ನು ನಿಮ್ಮಲ್ಲಿ ನೀವು ಧೈರ್ಯವಾಗಿರ್ಬೇಕಷ್ಟೇ, ಏನೂ ಇಲ್ಲ. ನಮಗೊಂದು ಸಣ್ಣ ಪಿಕ್ ಮಾಡ್ತಾರೆ ಅಷ್ಟೇ. ಅದು ಮಾಡಿದಾಗ ಏನು ಗೊತ್ತಾಗಲ್ಲ. ಒಂದು ಕೆಮಿಕಲ್ ಹಾಕಿ ಇದನ್ನು ಇದು ಮಾಡ್ತಾರೆ, ಕ್ಲೀನ್ ಮಾಡಿ ಅದನ್ನು BP-ದೊಂದು ಬ್ಯಾಂಡ್ ಹಾಕ್ಕೋತಾರೆ, ಏನು ತೊಂದರೆ ಆಗಲ್ಲ. ಆರಾಮ್ಸೆ ಇದು ಮಾಡ್ಬೋದು. ಡ್ರಾ ಆದಮೇಲೆ ಅದು ಆದಂಥ ಸಂತೋಷ ಹಗೂರಾಗುತ್ತೆ, ಫುಲ್ ಬಾಡಿ ಹಗುರಾಗುತ್ತೆ, ಏನೂ ಆಗಲ್ಲ. ಮತ್ತು ನಿನ್ನೆ ಟೆಸ್ಟ್ ಮಾಡಿದಾಗ ಪ್ರತಿಯೊಂದು ಎಲ್ಲ ನಾರ್ಮಲ್. ಅಂದರೆ ನಮ್ಮ ದೇಹದಲ್ಲಿ ಹೊಸ ಬ್ಲಡ್ ಉತ್ಪತ್ತಿ ಆಗ್ತಾ ಇರುತ್ತೆ. ಆದಾಗ ಏನಾಗುತ್ತೆ, ಹಳೆ ಬ್ಲಡ್ ಹೇಗೆ ಅಂದರೆ ಹೊಸದು ಬಂದಾಗ ಈ ಹಳೇದು ಈ ಕೆಲವ್ರ ಮನಸ್ಸಲ್ಲಿದೆ. ಈಗ ನಾನು ಬ್ಲಡ್ ಕೊಟ್ಟಾಗ ನನಗೆ ಸ್ಕಿನ್ ಅಲರ್ಜಿ, ಕೆಲವರು ಸ್ಕಿನ್ ಅಲರ್ಜಿ ಆಗೋದು ಉಂಟು. ಅದೆಲ್ಲ ಆಗುತ್ತೆ. ಕೊಟ್ಟಿದ ತಕ್ಷಣ ಏನಾರು ಆಗುತ್ತಾ ಪ್ರಾಬ್ಲಮ್ ಅಂತೇಳಿ ಅದನ್ನು ಅನ್ಕೋತಾರೆ, ಸುಸ್ತಾಗತ್ತೆ ಅನ್ಕೋತಾರೆ, ತಲೆ ತಿರುಗೋದು ಯಾವುದೂ ಆಗಲ್ಲ. ಅವರಲ್ಲಿ ಹೊಸ ಒಂದು ಬ್ಲಡ್ ಬಂದಾಗ ಅವರಲ್ಲಿ ನವ ಚೈತನ್ಯನೇ ಇರುತ್ತೆ. ಚೆನ್ನಾಗಿರ್ಬೋದು, ಏನೂ ಆಗಲ್ಲ, ಆರಾಮಾಗಿರ್ಬೋದು. ಖಂಡಿತ ಸರ್. ಓ ಋಣಾತ್ಮಕ ರಕ್ತದ ಗುಂಪನ್ನು ಹೊಂದಿರುವ ಜನರು ನಿಜವಾದ ಸಾರ್ವತ್ರಿಕ ದಾನಿಗಳಾಗಿರುತ್ತಾರೆ. ಕಾರಣ ಅವರ ಕೆಂಪು ರಕ್ತ ಕಣಗಳು ಪ್ರತಿಜನಕವನ್ನು ಹೊಂದಿರೋದಿಲ್ಲ. ಅದರಿಂದ ಅವರು ಯಾವುದೇ ಇತರ ರಕ್ತದ ಗುಂಪಿಗೆ ರಕ್ತದಾನ ಮಾಡಬಹುದು. ಮಾನವನ ಜೀವ ಉಳಿಸಲು ಮಾನವನ ರಕ್ತವನ್ನು ಉಪಯೋಗಿಸುವುದು ಜಗತ್ತಿನ ಅತಿ ಮಹತ್ವದ ಸಂಶೋಧನೆಗಳಲ್ಲಿ ಒಂದಾಗಿದೆ. ಇದರಿಂದ ಹಲವಾರು ಜನರು ಸಾವಿನಿಂದ ಪಾರಾಗಿದ್ದಾರೆ. ಯಾವುದೇ ವ್ಯಕ್ತಿ ಇನ್ನೊಬ್ಬರ ಜೀವ ಉಳಿಸಲು ತನ್ನ ರಕ್ತವನ್ನು ಸ್ವಯಂ ಪ್ರೇರಿತನಾಗಿ ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಕೊಡುವುದಕ್ಕೆ ರಕ್ತದಾನ ಎಂತಾರೆ. ರಕ್ತಕ್ಕೆ ನಿರಂತರವಾಗಿ ಬೇಡಿಕೆ ಇರೋದ್ರಿಂದ ತುರ್ತು ಸಂದರ್ಭಗಳಲ್ಲಿ ಜನರ ಜೀವ ಉಳಿಸಲು ಎಲ್ಲರೂ ರಕ್ತದಾನಕ್ಕೆ ಮುಂದಾಗಬೇಕಿದೆ. ದಾನಿಯ ರಕ್ತದಲ್ಲಿ ಕೆಂಪು ರಕ್ತ ಕಣ, ಪ್ಲಾಸ್ಮಾ, ಪ್ಲೇಟ್ಲೆಟ್ಗಳು ಇರುತ್ತದೆ. ರಕ್ತವನ್ನ ಕೆಲವು ಪರೀಕ್ಷೆಗಳ ನಂತರ ಹೊಂದಾಣಿಕೆಗೆ ಅನುಗುಣವಾಗಿ, ಅಂದರೆ ರಕ್ತದ ಗುಂಪು, HR ಇತ್ಯಾದಿ ಅಗತ್ಯವುಳ್ಳ ವ್ಯಕ್ತಿಗೆ ನೀಡಲಾಗುವುದು. ಶೇಖರಿಸಲಾದ ಕೆಂಪು ರಕ್ತ ಕಣಗಳು 35 ದಿನಗಳವರೆಗೆ ಮಾತ್ರ ತಮ್ಮ ಶಕ್ತಿಯನ್ನು ಉಳಿಸಿಕೊಂಡಿರುತ್ತದೆ. ಪ್ಲೇಟ್ಲೆಟ್ಗಳನ್ನು ಕೇವಲ 5 ದಿನಗಳವರೆಗೆ ಮಾತ್ರ ಶೇಖರಿಸಿಡಬಹುದು. ಆದ್ದರಿಂದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಿದರೆ ಮಾತ್ರ ಅವಶ್ಯಕತೆ ಇರುವವರಿಗೆ ರಕ್ತ ನೀಡಿ ಜೀವ ಉಳಿಸಲು ಸಾಧ್ಯವಾಗುತ್ತದೆ. ಇದೇ ವೇಳೆ ಜೀವ ರಕ್ಷಕವಾಗಿ ಪ್ಲಾಸ್ಮಾ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಆದರೆ ಪ್ಲಾಸ್ಮಾ ಹಿಂದೇಟು ಹೊಡೆಯುತ್ತಿದ್ದಾರೆ. ಈ ನಡುವೆ ಇಲ್ಲೊಬ್ಬ ವ್ಯಕ್ತಿ ಪ್ಲಾಸ್ಮಾ ದಾನ ಮಾಡಿ ಗಮನ ಸೆಳೆದಿದ್ದಾರೆ. ದಾನ ಮಾಡಲು ಅನೇಕರು ಅವರು ಗರಿಷ್ಠ ಸಂಖ್ಯೆಯಲ್ಲಿ ಪ್ಲಾಸ್ಮಾ ದಾನ ಮಾಡಿದ ಸಕಲೇಶಪುರದ ಮೊದಲ ವ್ಯಕ್ತಿ ಎಂದು ಗುರುತಿಸಿಕೊಂಡಿದ್ದಾರೆ. ಎತ್ತರ ನಿಲುವಿನ ಸುಂದರ ಮೈಕಟ್ಟಿನ ನಗುಮೊಗೆಯ ಆನಂದ್ ಲಿಯೋವಾಸ್ ಎಲ್ಲರನ್ನ ಬಹಳ ಪ್ರೀತಿ ವಿಶ್ವಾಸದಿಂದ ಕಾಣುತ್ತಾ ಎಲ್ಲ ಸಂಘಟನೆ, ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುತ್ತಾ ಸಕಲೇಶಪುರದಲ್ಲಿ ಜನಾನುರಾಗಿ ಯುವಕರಾಗಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ರಕ್ತ ಸಂಗ್ರಹಿಸುವ ಕೇಂದ್ರಗಳ ಪ್ರೀತಿಯ ವ್ಯಕ್ತಿ ಕೂಡ ಆಗಿದ್ದಾರೆ. ವೃತ್ತಿಯಲ್ಲಿ ಸರ್ಕಾರಿ ಅನುಮತಿ ಪಡೆದ ಎಲೆಕ್ಟ್ರಿಕ್ ಗುತ್ತಿಗೆದಾರರು ಆಗಿರುವ ಆನಂದ್ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡು ಹಲವಾರು ಸೇವಾ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ನಿರಂತರ 58 ಬಾರಿ ರಕ್ತದಾನ ಮಾಡಿರುವ ಹಾಸನ ಜಿಲ್ಲೆಯ ಏಕೈಕ ವ್ಯಕ್ತಿ. ಅಪಘಾತವಾದಾಗ, ಸಣ್ಣ ಸಣ್ಣ ಮಕ್ಕಳಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಹಗಲು ರಾತ್ರಿ ಎನ್ನದೆ ದೂರವಾಣಿ ಕರೆ ಸ್ವೀಕರಿಸಿ ಎಲ್ಲೆಂದರಲ್ಲಿ ಹೋಗಿ ರಕ್ತ ನೀಡಿದ ಮಹಾದಾನಿ. ಇವರು ಎಲ್ಲರಿಗೂ ಸ್ಫೂರ್ತಿ, ಪ್ರೇರಣೆಯಾಗಿದ್ದಾರೆ. ಮೊನ್ನೆ ಹಾವು ಕಡಿದು ಜೀವನ್ಮರಣದ ಮಧ್ಯೆ ಒದ್ದಾಡುತ್ತಿದ್ದವರಿಗೆ ಪ್ಲಾಸ್ಮಾವನ್ನ ದಾನ ಮಾಡಿ ಮಹಾದಾನಿಯಾಗಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು ಇವರ ಸೇವೆಯನ್ನ ಗುರುತಿಸಿ ಸನ್ಮಾನಿಸಿದ್ದಾರೆ. ಹಲವಾರು ಪ್ರಚಾರಕ್ಕಾಗಿ ಸುಮ್ಮನೆ 10 ಬಾರಿ ರಕ್ತದಾನ ಮಾಡಿದ್ರೆ 50 ಬಾರಿ 60 ಬಾರಿ ಎಂದು ಸುಳ್ಳು ಹೇಳ್ಕೊಳ್ತಾರೆ. ಆದರೆ ಇವರು ವಿಶೇಷವೆಂದರೆ ಅಷ್ಟು ಬಾರಿ ರಕ್ತದಾನ ನಾನು ಮಾಡಿದ ಸ್ವೀಕೃತಿ ಪತ್ರಗಳನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಇಂತಹ ದಾನಿಗಳ ಆರೋಗ್ಯ ಸಮೃದ್ಧಿಯಾಗಲಿ, ಸಂತತಿ ಸಾವಿರವಾಗಲಿ ಎಂದು ಹರಸೋಣ. ನಿಜವಾಗ್ಲೂ ನಿಮ್ಮಂಥ ದಾನಿಗಳ ಸಂತತಿ ಸಾವಿರವಾಗಲಿ. ಇನ್ನೂ ಕೂಡ ಹೆಚ್ಚು 40 ಬಾರಿ ಅಂದರೆ ದೊಡ್ಡ, ಅದು ಸಾಮಾನ್ಯದ ವಿಷಯ ಅಲ್ಲ. ಇನ್ನೂ ಹೆಚ್ಚು ಜನರಲ್ಲಿ ನಿಮ್ಮಂಥ ಒಬ್ಬರು ಒಳ್ಳೆ ಮನಸ್ಸಿನ ವ್ಯಕ್ತಿಯ ರಕ್ತ ಹರಿದಾಡಿ ಎಲ್ಲ ಸಮಾಜದಲ್ಲಿ ಒಂದು ಸಾಮರಸ್ಯ ಮೂಡಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ವಿಶೇಷವಾಗಿ ನಿಮ್ಮ 40 ಬಾರಿಯ ರಕ್ತದಾನಕ್ಕೆ ಸಕಲೇಶಪುರದ ಸಮಸ್ತ ನಾಗರಿಕರ ಪರವಾಗಿ ನಾನು ನಿಮಗೆ ಹೃದಯ ತುಂಬಿದ ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ.